ಅಯ್ಯೋ ದೇವ್ರಿ, ಒಲಿ ಮೇಲೆ ಹಾಲು ಇಟ್ಟಿದ್ದೆ ಉಕ್ಕಿ ಬಿಡ್ತಾ ಏನ? ತೋ ಹಾಲು ಉಕ್ಕಿ ಬಿಡ್ತಪ್ಪ. ಕೃಷ್ಣ 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 ಅದೇನ? ಯಾರದು ಕರೆ ಕುಂತಿದ್ದು? ಅಲ್ಲ, ನನ್ನ ಒರಿಜಿನಲ್ ಹೆಸರು ಹಿಡಿದು ಯಾರು ಕರೆ ಕುಂತಾರ? ಈ ಊರ್ನಾಗ ನನ್ನ ಹೆಸರು ಏನಂತಾನ ಗೊತ್ತಿಲ್ಲ ಯಾರಿಗೂ. ಲೋ ಕೃಷ್ಣ, ಜಾಡ್ಸಿ ಒದ್ನಂದ್ರ ಗೊತ್ತಾಕೈತಿ ಮಗನ. ಯಾಕ ಕೃಷ್ಣ ಅಂತ ಕರಿತಿ? ಈ ಊರ್ನಾಗ ನನ್ನ ಹೆಸರು ಗೋವಿಂದ, ನೆಟ್ ಗೋವಿಂದ ಅಂತಾನ ಕರಿ. ಆತಾತ. ಏ ಗೋವಿಂದ, ನಿನ್ನೆ ಪೊಲೀಸರೆಲ್ಲ ನಮ್ಮ ಫೋಟೋ ಹಿಡ್ಕೊಂಡು ಓಡಾಡಕ್ ಕುಂತ್ಬಿಟ್ಟಾರಪ್ಪ ಇಲ್ಲೇ ಬಾಜು ಊರ್ನಾಗ. ಅದ ಹೇಳುನು ಅಂತಾನ ಬಂದಿದ್ದು. ಅಲ್ಲ, ನಾನು ಹೇಳುದಾದ್ರ ಈ ಊರ್ನ ಖಾಲಿ ಮಾಡ್ಬಿಡುನು. ಏನ ಕೃಷ್ಣ? ಅದು ಏನಾಗೈತಂದ್ರ, ನಾವು ಅದು ಧಾರವಾಡನಾಗ ಒಂದು ದೊಡ್ಡ ಪಾರ್ಟಿ ಇತ್ತಲ್ಲ, ಅವ್ರ ಮನ್ಯಾಗ ನಾವು ಕರೆಂಟ್ ರಿಪೇರಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಒಂದು 8-10 ದಿನ ಅಲ್ಲೇ ಇದ್ದಂಗೆ ಮಾಡಿ ಎಲ್ಲ ದೋಚ್ಕೊಂಡ್ ಬರ್ಲಿಲ್ಲನು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಾರ, FIR ಆಗೈತಿ. ಈಗ ಪೇಪರ್ನಾಗ ಹಾಕ್ಸೋದಷ್ಟ ಬಾಕಿ ಐತಿ. ನಮ್ಮ ಫೋಟೋ ಎಲ್ಲ ತಕೊಂಡಾರ ಅವರು. ಏನೋ ಅಲ್ಲಿ ಸ್ವಲ್ಪ ಯಾಮಾರಿದ್ದಕ್ಕ ನೋಡಿಗ ಅವರು ಫೋಟೋ ಹಿಡ್ಕೊಂಡ ಅಡ್ಡಾಡಕ್ ಕುಂತಾರ. ಪೊಲೀಸ್ನವರು ಫೋಟೋ ತೋರಿಸಿ ಇವ್ರು ನೋಡಿರೇನ್ರಿ ಅಂತ ಕೇಳೋ ಮುಂದೆ ನಾ ಅಲ್ಲೇ ಬಾಜುಕ ಚಾ ಕುಡಿಯ ಕುಂತಿದ್ದೆ. ಮೀಸಿ ಗಡ್ಡ ತಗ್ಸೇನಿ ಅಂತ ಉಳ್ದೆ ನಾನು. ಅವ್ರಿಗೆ ಗೊತ್ತಾಗ್ಲಿಲ್ಲ, ಹಂಗ ಎದ್ನೋ ಬಿದ್ನೋ ಅಂತ ಓಡಿ ಇತ್ತ ಕಡೆ ಬಂದ ನಾನು. ಆದ್ರೆ ಇವತ್ತು ಈ ಊರ್ ಖಾಲಿ ಮಾಡಿ ಒಟ್ಟು ಮಂಡ್ಯ ಸೈಡ್ ಹೋಗ್ಬಿಡುಂಬಾ. ಹೌದಾ? ಅಲ್ಲ, ಆ ರೇಣಕಗ ಇನ್ನ ಒಟ್ಟು ತಿರುಪತಿ ನಾಮ ಹಾಕದಿತ್ತು. ಇನ್ನ ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ಐತಿ. ಮನ್ಯಾಗ ಎಷ್ಟು ರೊಕ್ಕಿಟ್ಟಾಳ ಏನ, ಅದು ಓಟ್ ತಗೊಂಡಿದ್ರ ಹಾಕಿತ್ತು. ನೀ ತಗೊಂತ ಕುಂದ್ರು, ನಾ ಹೋಗ್ತೀನಪ್ಪ. ಆಮೇಲೆ ಇದು ಬದಿದೆಲ್ಲ ಬಳದು ಪೊಲೀಸ್ನವ್ರು ಕೈ ಕೊಡ್ಬೇಕಾಗಿತ್ತು. ಈಟ್ ದಿವಸ ಕಷ್ಟಪಟ್ಟಿದ್ದು ಅವ್ರೇನ್ ಕೊಡ್ತಾರ ಮಂದಿಗ? ಕೆಲವೊಬ್ರು ಕೊಡ್ತಿರಬಹುದು, ಆದ್ರೆ ಒಬ್ಬೊಬ್ರಲ್ಲ ತಾವ ನುಂಗ್ ಹಾಕಂಗಿಲ್ಲನ. ಬ್ಯಾಡಪ್ಪ, ನಾನು ಹೇಳುದಾದ್ರ ಸಿಕ್ಕಿದ್ ಶಿವ ಅಂತ ಹೊಂಟು ಬಿಡು ನೋಡಿ. ಆತಾತ. ಇವತ್ತು ರಾತ್ರಿ 12 ಗಂಟೆಗ ಖಾಲಿ ಮಾಡ್ಬಿಡು. ಇಲ್ಲಿ ಋಣ ಇಷ್ಟ ಇತ್ತು ಅನಸ್ತತಿ. ಆತಾತ, ಹಂಗ ಮಾಡು ನೋಡಿ ಕೃಷ್ಣ. ಅಲ್ಲಲ್ಲ ಗೋವಿಂದ, ನಾ ಹೇಳುದಾದ್ರ ಪ್ಯಾಕಿಂಗ್ ಈಗ ಮಾಡಿ ಏನ ಒಂದ್ ರೂಮ್ನಾಗ ಇಟ್ಬಿಡು. ಏನ್ ಜಾಸ್ತಿ ಸಾಮಾನಿಲ್ಲ, ಎಲ್ಲ ಮಾಡಿ ಒಂದ್ ರೂಮ್ನಾಗ ಇಡು. ರಾತ್ರಿ 12 ಗಂಟೆಗ ನಾ ಕಾರ್ ತಗೊಂಡ್ಬರ್ತೀನಿ, ಇಲ್ಲಾಂದ್ರ ಟಾಟಾ ಸುಮೋ ತರ್ತೀನಿ, ಅದ್ರಾಗ ಹಾಕೊಂಡು ಹೋಗ್ಬಿಡು. ಏನು ಹಾತ್ ತಗೋ, ಹಂಗ ಮಾಡೋದು ತಗೋ. ಆ ಸೀನ್ಯಾಗ ಹೇಳಿದಿನ? ಆ ಸೀನ್ಯಾಗ ಫೋನ್ಯಾಗ ಹೇಳೇನಿ. ಅವನು ರೆಡಿ ಹಾಕಿನಿ, ಹೋಗ್ಬಿಡ್ನು. ಒಟ್ಟು ಬೇರೆ ದೂರ್ಗ ಹೋಗ್ಬಿಡ್ನು. ಚಲೋ ಪಾರ್ಟಿ ನೋಡಿ, ಒಟ್ಟು ನಮ್ ಲೈಫ್ ಸೆಟ್ ಆಗುವಂತ ಪಾರ್ಟಿನ ನೋಡಿ ನಾಮ ಹಾಕ್ಬೇಕು ಅನ್ನೋ ಕುಂತಿದ್ದ. ಹೌದೌದು, ಹಂಗ ಮಾಡ್ಬೇಕು ಈ ಸಲ. ಊಟಕ್ಕೆ ಏನಾರ ಮಾಡಿನ? ಹೋಗ ಮರಯ್ಯ, ಎಲ್ಲಿ ಊಟದ ಹಚ್ಚಿ ನಂಗ ಮಾಡಕ್ ಬ್ಯಾಸ ಅಂತ ಉಪ್ಪಿಟ್ಟು ಮಾಡಿ ತಿನ್ನಕ್ ಕುಂತ ನೋಡು. ಬೇಕೇನ ಹಾಕೊಡ್ಲೇನು ಉಪ್ಪಿಟ್ಟು? ಕೊಡು ಏನ್ ಮಾಡ್ಬೇಕು? ಹೊಟ್ಟೆ ಹೆಸು ಹೊರಗೆ ಹೋದ್ರೆ ಪೊಲೀಸರು ಕಾಟಪ್ಪ. ಅದಕ್ಕೆ ಹೊರಗೆ ಕಾಲಿಟ್ಟಿಲ್ಲ, ನೀನ ಕೊಟ್ಬಿಟ್ಟು ತಿಂತಾನೆ. ಬಾ ಒಳಗೆ. ಹಾಯ್, ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದು ನನ್ನ ಸೊಸಿ ಬಿದ್ದಾಡಿ ಇಲ್ಲ, ಅಡಿಗೆ ಮನ್ಯಾಗ ಏನೋ ಕಟ್ ಮಾಡಕ್ ಕುಂತಾಳ, ಕೆಳಕ್ ಕುಂತ ಮಾಡ್ಲಿ. ಮಂಜಾ ಬಕ್ಕರು ಅರ್ಬಿ ಮಾಡಿ ಚಿಡಾಕ್ ಕುಂತಾರ. ಅಂದ್ರೆ ಎಲ್ಲಾರು ಬಿಜಿ ಅದಾರ. ನಾನು ಅನ್ಕೊಂಡ ಕೆಲಸ ಆದ್ರೆ ಅಷ್ಟ ಸಾಕು ನನಗ. ಅಯ್ಯ ವೀರೇಶ ಬಾಲ ಊಟ ಏನ್ ಬೇ? ಸುಮ್ಕಿಲ್ಲ, ಆಮೇಲೆ ಮಾತಾಡೋಟು. ಅದು ನಿಮ್ಮ ಅತ್ತಿಯಮ್ಮನ್ ಫೋನು ತಂದು ಕೊಡ್ತಾನಿ. ನಾ ಏನ್ ಮಾಡ್ಲಿ? ನನ್ ಕಡೆ ಐತಲ್ಲ ಬೇ. ಪೂರ ಕೇಳ. ಅದು ನಿಮ್ಮ ಅತ್ತಿಯಮ್ಮಂದು ಫೋನು ತಂದು ಕೊಡ್ತಾನೆ ನಿನ್ ಕೈಯಾಗ. ಅದನ್ನ ಚಿಚ್ಚಾಪ್ ಮಾಡ್ಕೊಡ್ಲ. ಬೇವ್ವ, ಅಣ್ಣ ಅತ್ತಿಗೆ ಮಗ ಗೊತ್ತಾದ್ರು ಬೈತಾರ ಬೇ. ಬೇಡ, ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ನಿನಗೇನಾಗದೈತಿ? ಸುಮ್ಕಿರ್ ನೀನ್. ಹಲಕಟ್ ಮಾಡ್ಯಾ, ನನ್ನ ಮಾತು ಕೇಳ ವೀರು. ನಾ ಹೇಳ್ದಂಗೆ ಕೇಳಪ್ಪ. ಅದು ನಾನೇನ್ ಮಾಡಿದ್ರು ಅದಕ್ಕೆ ಹಿಂದ್ ಒಂದು ಚಲೋ ಉದ್ದೇಶನ ಇರ್ತತಿ. ಬಾ ಸುಮ್ಕ ಬಾಲ, ಮೆಲ್ಲಕ ಬಾ. ಅದನ್ನ ಚುಚ್ಚಾಪ್ ಮಾಡು, ನಾ ತಿಜುರಿಯಿಂದ ಹೊಗದು ಬಿಡ್ತಾನೆ. ಬಾಲ. ಏನ್ ಮಾಡ್ತೀನಿ ನೋಡ್ಬೇ? ಯಾರ ನೋಡಿದ್ರ? ಮನ್ಯಾಗ ಯಾರು ಇಲ್ಲ, ಬಾಲ ಸುಮ್ಕ. ಇವ್ವ, ಗೊತ್ತಾದ್ರ ನೋಡು. ಅದೆಲ್ಲ ಹೆಂಗ್ ಗೊತ್ತಾಗಿಲ್ಲ, ಸುಮ್ಕಿರ್ನಿ. ನಾನು ಏನ್ ಮಾಡಿದ್ರು ಅದಕ್ಕೊಂದು ಚಲೋ ಉದ್ದೇಶನ ಇರ್ತತಿ. ನೀ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಬಾ, ನಾಷ್ಟ ಕೊಡ್ತಾನೆ. ಕುಂದ್ರಲ್ಲ, ನಾಷ್ಟ ತರ್ತೀನಿ. ಅಂತೂ ಇಂತೂ ಫೋನ್ ತೆಗೆದಿಟ್ಟೆ. ಅವ್ರವ್ವ ಅಪ್ಪ ಫೋನ್ ಹಚ್ಚಿ ವಾಷಿಂಗ್ ಮಷೀನ್ ತರ ಕುಂತೀವಿ ಅಂದ್ಬಿಟ್ಟ. ಈಕಿ ಬ್ಯಾಡ ಅಂದ್ಬಿಟ್ಟ. ಅದಕ್ಕ ಫೋನ್ ತೆಗೆದಿಟ್ಬಿಟ್ಟೆ. ವಾಷಿಂಗ್ ಮಷೀನ್ ಬರ ಮಟ ಅವ್ರ ಮನೆಯಿಂದ ಈಕೀಗ ಫೋನ್ ಬಂದಿರಬಾರ್ದು. ನಮ್ಮವ್ವ ಏನೇನಾರ ಮಾಡ್ತಿರ್ತಾಳ ನೋಡು. ವೀರೇಶ, ಹೆಂಗೈತಿ ಕಾಲೇಜ್? ಎಲ್ಲ ಚಲೋ ಹೇಳ್ಕೊಡ್ತಾರಲ್ಲ? ಹೇಳ್ಕೊಡ್ತಾರ. ಏನ್ ಮಾಡ್ಬೇಕು, ರೊಕ್ಕನ ಸಾಲ್ವಲ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬೈಕ್ ಮೇಲೆ ಬರ್ತಾರ. ನಾನು ಆಟೋ ಇಲ್ಲಾಂದ್ರೆ ಬಸ್ ಹಿಡ್ಕೊಂಡು ಹೋಗ್ಬೇಕು. ಯಾವಾಗ ಒಂದ್ಸಲ ಪೆಟ್ರೋಲ್ ಹಾಕಿದ್ರೆ 1-2 ದಿನ ಅವ್ರ ಕರ್ಕೊಂಡು ಹೋಗ್ತಾರ ಬೈಕ್ ಮೇಲೆ. ನಂಗ ಒಂಥರ ಮುಜುಗರ ಹಾಕೈತಿ. ಹಂಗಲ್ಲ ವೀರು, ಅದು ಬೈಕ್ ತಗೊಳ್ಳೋದೇನು ದೊಡ್ಡ ಮಾತಲ್ಲ, ತಗೋಬಹುದು. ಆದ್ರೆ ನಮ್ಮ ಕೈಲಿ ಕಟ್ಟಕ್ ಆಗ್ಬೇಕಲ್ಲ. ಈಗ ನಿಂದು ಕಾಲೇಜು ಮುಗಿತೈತಿ, ಇನ್ನೂ ಒಂದು 1.5 ವರ್ಷ, ಹೌದಿಲ್ಲ? ಕಾಲೇಜ್ ಮುಗಿದ ಮೇಲೆ ನೀನು ದುಡಿ, ಇಬ್ರು ಸೇರಿ EMI ಕಟ್ಟಿ ಒಂದು ಬೈಕ್ ತಗೊಂಡ ಬಿಡು ಮನೀಗ, ಹೌದಿಲ್ಲ? ಅಯ್ಯ ದೇವ್ರೆ, ನಾನ ದುಡ್ದು ನಾನು ತಗೊಳಂಗಿದ್ರ ನಿನಗೆ ಯಾಕೆ ಕೇಳ್ಬೇಕಿತ್ತು? ಹೋಗ್ಲಿ ಬಿಡು, ಕುಂದ್ರ. ಅವ್ವ ನಾಷ್ಟ ತರಕ್ ಹೋಗ್ಯ. ಹೂನಪ್ಪ, ನಂಗೂ ಹೊತ್ತಾತ್ ನೋಡು. ಯಜಮಾನ್ರು ಬೈತಾರ ಅವ್ರು, ಮಾಲೀಕರು. ಒಂದ ಚಪಾತಿ ತಾಬಿ. ತಗರಪ್ಪ, ತಿನ್ರಿ ತಗೋರಿ. ಎಂತಕ್ಕೆ ದಳಿಕಿ ಅಲ್ಲ, ಅವಿನಾಶಾಗ ಅದ್ ಎಂತದ ಒಂದು ಪಲ್ಯ, ಒಂದ್ ಚಪಾತಿ ಹಾಕೊಟ್ಟಾಳ. ತನ್ನ ಸ್ವಂತ ಮಗ್ಗಾದ್ರೆ ಗಂಗಾಳ ತುಂಬ ಒಂದ್ ಚಪಾತಿ, ಅದು ಎಂತದ ಏನೇನ ಕೊಟ್ಟಾಳ, ಮೊಸರು ಬಜ್ಜಿ ಮಾಡ್ಕೊಟ್ಟಾಳ ನೀಕಿ. ಅಲ್ಲ ಇವ್ರ ಬೀಗ್ರ ಅವಿನಾಶ ಸ್ವೀಟ್ ತಿಂತಾನ್ರಿ. ಅದ್ ಏನ ಸ್ವೀಟ್ ಐತಲ್ರಿ, ಅದು ತಿಂತಾನ, ಮೊಸರು ತಿಂತಾನ, ಬಜ್ಜಿ ತಿಂತಾನ, ಅದ್ ಏನದ ಕ್ಯಾಬೇಜ್ ಪಲ್ಯನೂ ತಿಂತಾನ್ರಿ. ಇವನಿಗಾದ್ರ ನೀನಿದು ಮೆಣಸಿನ್ಕಾಯಿ ಪಲ್ಯ ಕೊಟ್ಟಿರಿ. ದುಡೇ ಗಂಡ್ಸ್ರಿ ಅವ. ಬೆಳಗಿನ ಸಂಜೆ ಮಠ ಕೆಲಸ ಮಾಡ್ಬೇಕು ನೋಡ್ರಿ. ಮೈಯಾಗ ತಾಕತ್ ಬರ್ಬೇಕಂದ್ರ ಗಂಡ್ಮಕ್ಳು ಬಿಸಿ 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 ಊಟ ಮಾಡ್ಬೇಕು. ನಾವು ಹೆಂಗಿಂತಾವೆಲ್ಲ ತಂಗಳ ಬಂಗ್ಲ ಕೊಡ್ಬಾರ್ದ್ರಿ. ಅಯ್ಯೋ ಪಾಪ, ನಿಮ್ಗ ಕನ್ಪಿಚ್ ಆಗಿರ್ಬೇಕು. ಹೋಗ್ರಿ, ಬೇರೆ ತಾಟ ಮಾಡ್ಕೊಂಡ್ ಬರ್ತೀರಾ? ಇಲ್ಲಂದ್ರ ನಾನ ಮಾಡ್ಕೊಂಡ್ ಬರ್ಲಾರಿ. ಪಾಪ ನಿಮ್ಗೂ ವಯಸ್ಸಾಗೈತಿ, ಎಷ್ಟ್ ಸಲ ಅಂತ ಅಡ್ಡಾಡ್ತೀರಿ. ತೊಡ್ರಿ, ನಾನ ಮಾಡ್ಕೊಂಡ್ ಬರ್ತೀನಿ. ಅವಿನಾಶ್, ಆ ಗಂಗಾ ಕೊಡಪ್ಪ ಇಲ್ಲಿ.
ನಂಗ್ ರೂಢ ಐತಿ ನಾ ತಿಂತಾನೆ ಅದಕ್ಕೇನಿಲ್ರಿಪ್ಪ ಅವ ಸಣ್ಣವದಂತಮ್ಮ ಅವು ಬಿಸಿ ಬಿಸಿ ತಿನ್ಲಿ ನನ್ನ ತಮ್ಮ. ಅಲ್ಲಪ್ಪ ಮನ್ಯಾಗ 3 ಮಂದಿ ಹೆಣ್ಮಕ್ಳದಿವಿ ನಾವು ತಿನ್ಲಾರ್ದ ನಿಂಗೆ ಕೊಟ್ರ ದೇವ್ರ ಮೆಚ್ಚಾನನು ಕೊಡಪ್ಪ ನಾವ್ ಆಮೇಲೆ 3 ಹಂಚ್ಕೊಂಡು ತಿಂತವಿ ನೀನೀಗ ಬಿಸಿ ಬಿಸಿ ಊಟ ಮಾಡಂತಿ ಕೊಡಪ್ಪ ಬಿಸಿರಿ ತಂದ ಮನೆ ನಂಗೆ ಕುಣಿತಾಳ ಹಂಗ ಅಲ್ಲ ಹೊಕ್ಕಿನಿ ಅಂತ ಇಲ್ಲೇ ಕುಂದಿರ್ತಾಳ ಹೊಕ್ಕಿನಿ ಅಂತ ಇಲ್ಲೇ ಕುಂದಿರ್ತಾಳ ಹೆಚ್ಚು ಕಡಿಮೆ ಮಾತಾಡಿದ್ರ ನನ್ನ ಮಗ ಸಿಟ್ಟು ಬರ್ತತಿ ಅಂತ ಸುಮ್ಮನೆ ನಾನು ಈ ಹಲಕಟ ಬಾಡ್ಯ ನನ್ನ ಅವಿನಾಶ ಸೌತಿ ಮಗ ಎಲ್ಲರಿಗೂ ಮನೆಗೆ ಬಿಟ್ಕೊಂಡ್ಬಿಟ್ಟಾನ ಮಾತಾಡಕ್ ಬರ್ಲಾರ್ದಂಗ ಆಗೈತೆ ನನ್ನ ಬಾಳೆ. ಏ ಸುಚಿತ್ರ ನಿಂಗೆ ಎಷ್ಟು ಸಲ ಹೇಳ್ಬೇಕುವ ಗಂಡಗ ಹೊತ್ತಿಗ ನೀನ ಬಿಸಿ ಬಿಸಿ ಮಾಡಿ ಊಟ ನೀಡು ಅಂತ ಹೇಳಿಲ್ಲ ಇಲ್ಲಿ ಏನು ಕೆಲಸ ಮಾಡಕೊಂತೀನಿ ನೀನು ಬಾಂಡೆ ಆಮೇಲೆ ಏನೋ ತಿಕ್ಕಬಹುದು ಬಾ ನೀನು ಮೊದಲು ಅವಿನಾಶ್ಗ ಬಿಸಿ ಬಿಸಿ ಊಟ ಬಡಿಸ್ ಬಾ. ಅಯ್ಯೋ ಎಷ್ಟು ಸಲ ಹೇಳ್ಬೇಕ ಹುಡುಗಿ ನಿನಗ ಎತ್ತಿ ಅದು ಅತ್ತಿಯರ್ ನಾನ ಮಾಡ್ತೀನಿ ಅಂತ ಕಸ್ಕೊಂಡ್ಬಿಟ್ರು ಅದಕ್ಕೆ ಅವರು 100 ಹೇಳವಾ ನಿನ್ ಬುದ್ಧಿ ನಿನ್ ತಲೆಯಾಗಿರ್ಬೇಕು ಏನ ಗಂಡಗ ನೀನ್ ಕಾಜಿ ಮಾಡಿಲ್ಲ ಅಂದ್ರೆ ಮತ್ತೆ ಯಾರ ಮಾಡ್ತಾರನು ತಿಳ್ಕರವಾ ಆತಿತ್ತಿ ಇನ್ನೊಮ್ಮೆ ಹಂಗ ಮಾಡ್ತೀನಿ ಈಗ ಗಂಗಾ ತಗೊಂಡು ಕೊಡು ಹೋಗು ಹೊತ್ತೊಂದ್ ಆಗ್ಬಿಟ್ಟತಿ ಇನ್ನ ಬಸ್ ಹಿಡ್ಕೊಂಡು ಅಷ್ಟು ದೂರ ಒಂದು ಹೋಗ್ಬೇಕು ಏನ್ ಹೇಳಕ್ ಬರದು ಬಿಡಕ್ ಬರದು ತಿಳ್ದಂಗ ಮಾಡಕ್ ಕುಂಟಾವ್. ಅವಿನಾಶ್ ತಗೋ ಇದು ಊಟ ಮಾಡು. ಹಿಂಗತೆ ದಿನ ನಾಷ್ಟಕ್ಕ ಊಟಕ್ಕ ರಾತ್ರಿ ಊಟಕ್ಕ ನೀನ ಬಡಿಸ್ಬೇಕವ ಪ್ರೀತಿಯಿಂದ 1-2 ತುತ್ತು ಜಾಸ್ತಿ ಹೊಕ್ಕತಿ ಹೊಟ್ಟಿ ತುಂಬತವ. ಹೆಣ್ಮಕ್ಳಿಗೆ ಇವೆಲ್ಲ ಹೇಳ್ಕೊಡ್ಬೇಕನು ಅದ್ರಾಗ ಈಗಿನ ಕಾಲದ ಹೆಣ್ಮಕ್ಳು ಎಲ್ಲ ತಿಳ್ಕೊಂಡಿರ್ತಿರವ ಫೋನ್ಯಾಗ ನೋಡಿ ಮಾಡಿ ಹೌದಿಲ್ಲ ತಿಳ್ಕರವ. ಪಾಪ ಬರ್ತಾ ಬರ್ತಾ ನಿಮ್ಮತ್ತಿಗೂ ವಯಸ್ಸಾಗ ಕುಂತತಿ ಅವ್ರು ಏಟಂತ ಮಾಡ್ಬೇಕು ಹೌದಿಲ್ಲ ದರ್ವಂದು ನೀನ ಮಾಡ್ಬೇಕೀಗ ಗಂಡಂದು ಎಲ್ಲ ನೋಡ್ಕೋಬೇಕು ಏನ ಹೌದಿಲ್ರಿ ಬೀಗ್ರ ಇದಕ್ಕೇನು ಕಮ್ಮಿ ಇಲ್ಲ. ಹೌದು ನೋಡು ನಿಮ್ಮತ್ತಿನ ಹೇಳ್ಯಾರ ಇನ್ನು ಮೇಲೆ ನಾಷ್ಟ ಊಟ ರಾತ್ರಿ ಊಟ ನೀನ ನೋಡ್ಕೋಬೇಕು ಅವಿನಾಶಂದು ಏನ ಹ್ಞೂ ಎತ್ತಿ ಭಾಂಡೆ ಮುಸುರಿ ಕಸ ಕಲ್ಲು ಎಲ್ಲ ಆಮೇಲೇನು ಮಾಡ್ಕೋಬಹುದು ಗಂಡ ಆಫೀಸಿಗೆ ಹೋದ್ಮೇಲೆ ಏನನ್ನ ಸ್ವಾದ್ರ ಸೊಸಿಯ ಎಲ್ಲ ತಿಳ್ಕೊಬೇಕವಾ. ಹ್ಞೂ ಎತ್ತಿ ನೀನ್ ಊಟ ಮಾಡ ಅವಿನಾಶ್. ಆತ ಪಾಯಸ ಮಸ್ತಾಗಿತ್ತು ನೋಡಿ ಯಾರು ಮಾಡಿದ್ದು? ನಮ್ ಸುಚಿತ್ರ ಮಾಡ್ಯಾಳಪ್ಪ ರುಚಿ ರುಚಿ ಅಡಿಗೆ ಮಾಡ್ತಾಳ ಕ್ಯಾಬೇಜು ಮಾಡ್ಯಾಳ ಅದು ಬಜ್ಜಿ ಮಾಡ್ಯಾಳಲ್ಲ ಆಕೀಗ ತಿಂದು ತಿಂದು ಬಹಳ ಖುಷಿ ಆಗ್ಬಿಟ್ಟತಿ ತಾನು ಕಲ್ತಿದ್ದಕ್ಕೆ ಇವತ್ತು ಮತ್ತೆ ಮಾಡ್ಯಾಳ. ಮತ್ತೆ ಮೊಸರು ತಂದಾಳ ಇಲ್ಲೇ ಕರೆಪನಂಗ್ರಿ ಅಂತಲ್ಲ ನಾನು ಆಕಿ ಅಡ್ಡ ಆಡ್ಕೊಂಡು ಹೋಗಿ ಆ ಮೊಸರು ಪಾಕೆಟ್ ತಗೊಂಬಂದ್ವಿ ಅದ ನೀಡೇವ್ ನೋಡಪ್ಪ ನೀ ಊಟ ಮಾಡು. ಊಟ ಮಾಡಪ್ಪ. ಅಲ್ಲ ಮಾವರಿಗೂ ಕರಿಬೇಕಿಲ್ರಿ? ಅವ್ರದ್ದು ಮೊದ್ಲ ಆತಪ್ಪ ಅವರು ಜಾಸ್ತಿ ಮಾತಾಡಂಗಿಲ್ಲ ಸುಮ್ಕ ಇರ್ತಾರ ಅದಕ್ಕ ಮೊದ್ಲ ನೀರ್ ಕೊಟ್ಬಿಟ್ಟಿದ್ವಿ ನಿಮ್ಮ ಅಪ್ಪಾಜಿಗ ಮತ್ತ ಅವ್ರಿಗೂ. ಹೌದ್ರಿ ಹಂಗಂದ್ರ ಅಡ್ಡಿ ಇಲ್ಲ ನೀವು ಊಟ ಮಾಡ್ರಿ. ಗಂಡ್ಮಕ್ಳು ಮೊದ್ಲು ಊಟ ಮಾಡ್ಬೇಕಪ್ಪ ಆಮೇಲೆ ನಾವು ಊಟ ಮಾಡ್ತೀವಿ ನೀ ಲಗು ಊಟ ಮಾಡಿ ಕೆಲ್ಸಕ್ಕೆ ಹೋಗಪ್ಪ. ಅಲ್ಲಿ ಹೊತ್ತಾಗ್ಬಾರ್ದು ನೋಡು ಟೈಮಿಗ ಕರೆಕ್ಟಾಗಿ ಹೋಗ್ಬೇಕು ಬರ್ಬೇಕು ಏನು ಹುಷಾರಾಗಿ ಕೆಲಸ ಗಿಟ್ಟಿಸ್ಕೋಬೇಕಪ್ಪ. ಹ್ಞೂ ರೀ ಆತ ಹಂಗ ಮಾಡ್ತೀನಿ ಯವ್ವ ಸಾಕು ನನಗ ಹಂಗಿಲ್ಲಲ್ಲ ಇನ್ನೊಂದು ಚಪಾತಿ ತಿನ್ನೋ ಒಟ್ಟು ಊಟ ಮಾಡ್ಬೇಕಪ್ಪ. ಅಯ್ಯೋ ದೇವ್ರೆ ಓದಕ ಬರೇಕ ಶಕ್ತಿ ಬ್ಯಾಡನು ಅವು ಬಜ್ಜಿ ಎಣ್ಣಿ ಮುಟ್ಟಕಾಗ್ಯಾವ ನಂಗ ಹೋಗಕ್ ಕೂತಿಲ್ಲ ನೀನ ತಿನ್ನು. ನಾ ಹೇಳ್ದೇವ ಸುಚಿತ್ರ ನಿನಗ ಬಜ್ಜಿ ಇದ್ದಾರ ಒಂದಕ್ಕೂ ಮಾಡ್ಬೇಡವಾ ಎಣ್ಣಿದು ಜಾಸ್ತಿ ತಿನ್ನಂಗಿಲ್ಲ ನಮ್ಮ ಮನ್ಯಾಗ ಅಂತ ಮತ್ತೆ ಮಾಡ್ತಿ. ಬೀಗ್ರ ಅವ ತಿನ್ಲಿಲ್ಲ ಅಂದ್ರೆ ಏನಾತ್ರಿ ನಮ್ಮ ಅವಿನಾಶ ತಿಂತಾನ ನಾವು ತಿಂತೀವಿ ನೀವು ತಿಂತೀರಿ ಅಣ್ಣ ತಿಂತಾರ. ಅಯ್ಯೋ ತಿನ್ನೋದು ಉನ್ನೋದು ಮಾಡ್ಬೇಕ್ರಿ ಜೀವನದಾಗ ಇರಷ್ಟು ದಿನ ತಿಂದು ಮಜಾ ಮಾಡ್ಬೇಕ್ರಿ. ನೀವ ತಿಂದು ಬಿಡ್ರಿ ಪಾಪ ನಿಮ್ಮ ಪ್ರೀತಿ ಮಗ ತಿನ್ಲೇ ಇಲ್ಲ. ಅದೇನಂತಾರಲ್ಲ ಹೊರಗಿನ ದೇವ ಬಂದು ಒಳಗಿನ ದೇವ ಓಡಿಸಿತ್ತು ಅನ್ನಂಗೆ ಆಗೈತೆ ನೋಡು ಈಕಿ ಬಂದಾಗಿಂದ ಅದೇನಾರ ಕಡೆಗೆ ಬಾಯಿ ಇದ್ದಿದ್ರ ಮುರ್ಕಂಡ 100 ಚೂರ್ ಆಗಿರ್ತಿತ್ತದ ನನಗರ ಒಬ್ಬರ ಸಿಟ್ಟಿಗೆ ಏನ್ ಮಾಡ್ಲಿ ಅನ್ನಂಗೆ ಆಕತಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ದು ಹಾಳಾಗಿ ಯಾವಾಗ ತೊಲಗ್ತಾಳ ಏನ. ಮಸ್ತಾಗಿತ್ರಿ ಊಟ ಮಧ್ಯಾಹ್ನ ಡಬ್ಬಿ ಏನು ಬ್ಯಾಡ್ರಿ? ಅಯ್ಯ ಅವಿನಾಶ ನಾ ಡಬ್ಬಿ ಅವಾಗ್ಲೇ ರೆಡಿ ಮಾಡೇನಿ 2 ಚಪಾತಿ ಕ್ಯಾಬೇಜ್ ಪಲ್ಯ 1-2 ಬಜ್ಜಿ ಹಾಕೇನಿ ತಿಂದು ಬಿಡು. ನೀ ಇಷ್ಟು ಪ್ರೀತಿಯಿಂದ ಹೇಳಿದಿಲ್ಲ ತಿಂತೇನ್ ತಗೋ ನಾ ಬರ್ತೀನಿ. ಆತ ಹುಷಾರು. ಹಿಂಗತೆ ಗಂಡನ್ ಜೋಡಿ ನಯ ನಾಜುಕಿಂದ ಪ್ರೀತಿಯಿಂದ ಮಾತಾಡ್ಬೇಕು ನಾಷ್ಟ ಕೊಡ್ಬೇಕು ಊಟ ಕೊಡ್ಬೇಕವಾ ಹಚ್ಕೊಂಡ್ ಹೋಗ್ಬೇಕವಾ. ನಿಮ್ಮತ್ತಿಗ ಜಾಸ್ತಿ ಕಾಜಿ ಮಾಡಕ್ ಕೊಡಬೇಡ ಏನ್ ಅವ್ರಿಗೂ ವಯಸ್ಸಾಗೈತ್ ನೋಡು ತಿಳ್ಕ. ಹ್ಞೂ ಎತ್ತಿ ಏನಾಂತು ಬಸ್ಸು ನೀನೇನಿಲ್ಲಿ ನಂದಿದ ಊರಲ್ಲೇನ ನೀನೇನಿಲ್ಲಿ ಅದು ಹೇಳು. ನಾನು ಇಲ್ಲಿದ ಹುಡುಗಿ ನಾ ಮಾಡ್ಕೊಂಡೆ ನಾನು ಆ ಹುಡುಗಿ ಹೆಸರು ವಿದ್ಯಾ. ಹೌದಾ ಯಾರಂತ ಗೊತ್ತಾಗ್ಲಿಲ್ಲ ಅದು ಬಿಡು ಏನಿಂದ ಅವತಾರ ಏನಿದು ಗಾಡಿ ಭಾರಿ ಆತಲ್ಲ ವರದಕ್ಷಿಣಿ ಕೊಟ್ಟಾರ ಗಾಡಿ ಕೊಟ್ಟಾರ ಏನ್ ಕೇಳ್ತಿ ಇದು ಕೊಳ್ಳಾಗೈತಲ್ಲ ಚೈನ್ ಅವ್ರ ಕೊಟ್ಟಿದ್ದು. ಹೌದಾ ಬೇಷ್ ಬಿಡಪ್ಪ ಇದೇನಿದು ತಲೆಯಾಗಿನ ಕೂದ್ಲ ಮನೆ ಬಾಳೆ ಚಿಂತೆ ಮಾಡಿ ಮತ್ತೇನೈತಿ ಕೂದಲೆಲ್ಲ ಹೋಗ್ಯಾವು ಮತ್ತೇನ್ ಬಿಡಪ್ಪ ಹೆಂಗೈತಿ ಲೈಫ್ ಜಮ್ಮಂತ ಐತಿ ನೋಡಪ್ಪ ಏನು ಕಮ್ಮಿ ಇಲ್ಲ ಮದ್ವೆ ಆದ್ರೆ ಇಂಥ ಹುಡುಗಿರ ಮದ್ವಿ ಆಗ್ಬೇಕು. ನಿಂಗ್ ಗೊತ್ತನ ಆ ವಿನಾಶ ಯಾರು ಹೇಳು? ಅವನು ಅವ್ರವ್ ಇದ್ದಿದ್ದಿಲ್ಲ ಮಲ್ತಾಯಿ ಅಲ್ಲಿ ಕೆಲ್ಸಕ್ಕೆ ಬರ್ತಿದ್ದಿಲ್ಲ ಕಾರ್ಗಿರ್ ತೊಳ್ಯಾಕ. ಅವಿನಾಶ ಏನಾತ ಪಾಪ ಒಂದು ಮದ್ವಿ ಆತ ಏನಿಲ್ಲೋ ಪಾಪ ತಗಿ ಯಾಕೆ ಮದ್ವೆ ಆಗಂಗಿಲ್ಲ. ಅಯ್ಯೋ ದೇವ್ರೆ ಎಂತ ಸೌಕಾರ ಮನಿ ಹುಡುಗಿನ ಲವ್ ಮಾಡಿ ಮತ್ ಮಾಡ್ಕೊಂಡಾನ. ಹೌದಾ ಸೌಕಾರ ಮನಿ ಹುಡುಗಿನ? ಹೂನೋ ಅದು ಸಿಂಗಲ್ ಪೀಸ್ ಮುಗಿತಾಳಿ ನಮ್ಮ ಮನಿ ಅಳಿ ಆಗಿ ಅವ್ರ ಮನೆಗೆ ಸೆಟಲ್ ಆಗಕ ಮದ್ವಿ ಮಾಡ್ಕೊಂಡನವ. ಮತ್ತ ಆಸ್ತಿ ಅಂತಸ್ತು ನೋಡಿರ್ತಾನ ಕಣ್ ಹಾಕ್ಯಾನ ಹೌದಿಲ್ಲ. ಕಾರು ಗಾಡಿ ಏನಾರ ಕೊಟ್ಟಾರನು? ಅವಿನಾಶ್ ಬರಕುಂತ ನೋಡಲಿ ಅವನಿಗ ಕೇಳ. ಹಾಯ್ ಅವಿನಾಶ್ ನಾನ ಮಾಂತು ಏನ್ ಬಿಡಪ್ಪ ಬಾರಿ ಚೇಂಜ್ ಆಗ್ಬಿಟ್ಟಿ ಬಾರಿ ಲುಕ್ಕ ಗೆಟಪ್ಪ ಚೇಂಜ್ ಆಗ್ಬಿಡತ್ ಬಿಡು. ಅದು ನಂದೆಲ್ಲ ಬಿಡು ಏನ ಮದ್ವೆ ಆತಂತ ನಮ್ಗೆ ಹೇಳೇ ಇಲ್ಲ ಬಿಡಪ್ಪ. ಹೌದಾ ಬಹಳ ಅರ್ಜೆಂಟ್ ಒಳಗ ಆತಲ್ಲ ಹೇಳಕ್ ಆಗ್ಲಿಲ್ಲ. ಇಲ್ಲಿಗ ಮುಗಿತೇನ ಮುಂದ ಜಗಷ್ಟು ಫಂಕ್ಷನ್ ಇರ್ತಾವಲ್ಲ ಸಿರಿಕರಣ ಅದು ಇದು ಮಗಂದ ಹೆಸರು ಇಡೋದು ಬರ್ತಡೆ ಮಾಡುದು ಅವಾಗೆಲ್ಲ ಕರಿ ಅಂತ ತಗೋ ಏನು ಆತ ಹಂಗ ಮಾಡುದು. ನೀನೇನ್ ಇತ್ತ ಕಡೆ
ನಾನು ಇಲ್ಲೇ ಪ್ಯಾಟ್ಯಾಗ ಕೆಲಸ ಮಾಡ್ತೀನಿ. ಹೋಲ್ಸೇಲ್ ಅಂಗಡಿ. ಏನಕ್ಕೆ ಕೆಲಸ ಮಾಡ್ತೀಯಾ? ಅಲ್ಲ ನೀನು ಹುಡುಗಿನ ಭಾಳ ಇದ್ದಂತವ್ರಂತ. ಹೌದು, ಅವರು ಫ್ಯಾಕ್ಟ್ರಿ ಅದಾವ APMC ಒಳಗ ಉಳ್ಳಾಗಡ್ಡಿ ಮತ್ತ ಇದು ಏನದ ಬಟಾಟಿ ದೊಡ್ಡ APMC ಒಳಗ ಅವ್ರದ್ದು ಒಂದು ಇದು ಐತಿ ಗುತ್ತಿಗೆದಾರ ಅವರು. ಹೌದಾ? ಅಷ್ಟೆಲ್ಲ ಇದ್ದು ನೀನು ಹಿಂಗ ಓಡಾಡುದು? ನಾನೇನಾರ ಇದ್ದಿದ್ರ ಅದಕ್ಕೆಲ್ಲ ಮಾಲೀಕ ನಾನ ಆಗ್ಬಿಡ್ತಿದ್ದೆ ಬಿಡು. ಏನ್ ಕೊಟ್ಟಾರ ಮಾವರು? ಬೈಕ್ ಕಾರ್? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನಾಯ್ತು? ಇಲ್ಲಪ್ಪ, ನನಗ ನಾನ ದುಡ್ದು ಮಾಡ್ಕೋಬೇಕು, ನನ್ನ ಕಾಲ್ ಮೇಲೆ ನಾನು ನಿಂದಿರ್ಬೇಕು ಅಂತ ಆಸೆ. ಏನು ಮುಂದಿಂದ ನಾನು ಏನು ಹೇಳಕ್ ಆಗಂಗಿಲ್ಲ. ಸದ್ಯಕ್ಕೆ ಅತ್ತಿ ಮಾವನ್ ಮನಿದು ಏನು ಬೇಡ, ನಾನು ಸ್ವಂತ ದುಡ್ದು ಮಾಡ್ಬೇಕು ಅನ್ನೋದು ಒಂದು ಛಲ ಸ್ವಾಭಿಮಾನ ಅಷ್ಟ. ಅದಕ್ಕೆ ಏನು ತಗೊಂಡಿಲ್ಲ, ₹1 ತಗೊಂಡಿಲ್ಲ ನಾನು. ಹೌದಾ? ವಿಚಿತ್ರ ಆಗ್ಬಿಟ್ಟಿದ್ದು. ಇಂಥವೆಲ್ಲ ಸ್ವಾಭಿಮಾನ ಗಿಭಿಮಾನ ಅಂತ ಇಟ್ಕೋಬಾರ್ದು. ಏನೋ ಬಂದಿದ್ದೆಲ್ಲ ಬರ್ಲಿ, ಕಾಸು ಯಾವಂದೇ ಆಗಿರ್ಲಿ, ಜೇಬು ನಮ್ದಾಗಿರ್ಬೇಕು ಅಂತಾರಲ್ಲ, ಹಂಗತೆ ಬದುಕಬೇಕು. ನೋಡೀಗ ನಾನು ಹೆಂಗಿದ್ದೆ, ಈಗ ಹೆಂಗಾಗೆ ನೋಡು. ಇದು ಐತಲ್ಲ, ಇದು ಬೈಕ್ ₹3,00,000. ಕನ್ಯಾದಾನ ಮಾಡೋ ಮುಂದೆ ಕಾಲು ತೊಳಿತಾರಲ್ಲ, ಅವಾಗ ಕೊಟ್ಟಿದ್ದು. ಕೊಳ್ಳಾಗ ಹಾಕೊಂಡಿದ್ದು 2.5 ತೊಲಿ ಚೈನಾ, ಕೈಯಾಗಿಂದು ಉಂಗ್ರ, ಇವೆಲ್ಲ ನಮ್ಮ ಮಾವನವ್ರದ. ಒಳ್ಳೇದಾಗ್ಲಿ, ಆದ್ರೆ ನನಗ್ ಬೇಡ, ನಂಗೆ ಇಂಥವೆಲ್ಲ ಆಸೆ ಇಲ್ಲ. ಹಿಂಗ ಇರ್ತೀನ, ₹1 ತಗೊಳಂಗಿಲ್ಲ. ನೋಡ್ತೀನಿ, ಅದು 7 ದಿನ ನೀನು ಮಾವನ ಮನೆ ಆಸ್ತಿ ಮೇಲೆ ಕಣ್ಣು ಹಾಕಂಗಿಲ್ಲ, ನಾನು ನೋಡೇ ನೋಡ್ತಾನೆ. ನಾನು ಬರ್ಕೋತಾ ಹೋಗತಾನ ಇರ್ತಾನೆ, ಬಸ್ಸುನು ಇಲ್ಲೇ ಇರ್ತಾನ. ಇವತ್ತಲ್ಲಿ ನಾಳೆ ಮಾವನ ಮನಿದ್ ₹1 ಏನಾರ ತಗೊಳ್ಳಾಕ ಬೇಕು. ನೀನು ಏನಾರ ತಗೊಂತಿ ಬೆಟ್ ಕಟ್ಬಿಡು. ನಾನು ನನ್ನ ಲೈಫ್ ಒಳಗೆ ನಾನ್ ಸೆಟಲ್ ಆಗುವವರೆಗೂ ಮಾವನ ಮನಿದ್ ಏನು ಮುಟ್ಟಂಗಿಲ್ಲ. ಬೆಟ್ಟ ನೋಡೋಣ ತಗೋ, 7 ದಿನ ಅಂತ ನಾವು ನೋಡೇ ಬಿಡ್ತೀವಿ. ನೋಡ್ರಿ, ನನ್ನ ಮೇಲೆ ನನಗೆ ವಿಶ್ವಾಸ ಐತಿ. ಕಂಡೋರ್ ದುಡ್ಡಿಗ ನಾನು ಆಸೆ ಪಡಂಗಿಲ್ಲ. ತಾತ ಅಲ್ಲಿಗ ಬಿಡ್ರಿ. ಈಗ ನಮ್ಮ ಮಧ್ಯೆ ಯಾಕೆ ಜಗಳ? ನಂದು ಬಸ್ ಬಂತ, ನಾ ಬರ್ಲಾ? ಮನಿ ಕಡೆ ಬಾ. ಹೂನಪ್ಪ ಬರ್ತೀನಿ, ಅದಕ್ಕೆ ಮನ್ ನೋಡಕ್ರ ಬರ್ತೀನಿ. ಬಸ್ ಬಂತೀನಿ, ನಾನು ನೋಡು. ಹಣೆ ಬಾರ ಅದೇನಂತಾರಲ್ಲ, ಹಣೆ ಬಾರ ಕೊನೆ ಯಾರು ಅಂತ, ಹಂಗಾಗೈತಿ ಇವನು ಬಾಳೆ. ಅಲ್ಲ, ಎಲ್ಲ ಕಣ್ಣು ಮುಂದೆ ಇದು ಕಷ್ಟಪಟ್ಟು ದುಡ್ದು ಮಾಡ್ತೀನಿ ಅಂದ್ರೆ, ಈಗಿನ ಕಾಲಮಾನದಾಗ ದುಡ್ದು ಮಾಡುದು ಉಂಟ, ಹೊಟ್ಟೆ ತುಂಬಿದ್ರೆ ಸಾಕಾಗೈತಿ. ಆರಾಮಾಗಿ ಜುಮ್ ಅಂತ ಇರಬಾರ್ದ. ಏನೇನ ನಾನ್ ದುಡ್ದು ಮಾಡ್ತೀನಿ, ನಾನ್ ಮಾಡ್ತೀನಿ ಅಂತ ಅವ್ರವ್ರ ಇಷ್ಟ ಹೋಗ್ಲಿ ಬಿಡು. ನಂದು ಒಂಥರನ ಕತಿ ಐತಿ. ನಮ್ಮ ಮಾವನ ಮನೆಯವರು ಒಡದ್ ತೆಗೆದ್ರು ₹100 ಇರಂಗಿಲ್ಲ ಜೇಬ್ದಾಗ. ಏನು ಕೊಟ್ಟಿಲ್ಲಪ್ಪ ನನಗ, ಹುಡುಗಿನ ಬಿಟ್ಟು. ನೀನ್ ನೋಡಿ ನಂಗೂ ಅನ್ಸಕೊಂತತಿ, ಸಾವ್ಕಾರ ಮನಿದು ಹುಡುಗಿನ ಮಾಡ್ಕೋಬೇಕಿತ್ತು ಅಂತ. ಹಣೆ ಬರ ನಡಿ, ನಿನ್ ಕೆಲಸ ಏನಿತ್ತು ಮಾಡ್ಕೋ. ನಾವು ಒಟ್ಟು ಅಡ್ಡಾಡ್ಕೊಂಡು ಬರ್ತಾನೆ ನನ್ನ ಗಾಡಿ ಮೇಲೆ. ತಗೋರಪ್ಪ.